ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಸೋಮವಾರ ಮತ್ತು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಎರಡನ್ನೂ ಮರ್ಜ್ ಮಾಡಾಕಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಪ್ಲೀಸ್ ಒಂದು ಸಪೋರ್ಟ್ ಮಾಡಿ. ಇದು ಮಂಡೇ ಮಾರ್ನಿಂಗು ಈ ಥರ ಪುಟಾಣಿದ ರಂಗೋಲಿ ಹಾಕ್ಕೊಂಡಿದ್ದೆ. ಇಲ್ಲಿ ಸ್ಪೇಸ್ ಇರೋದ್ರಿಂದ ನಿಮಗೆ ಮೊದಲೇ ಹೇಳಿರೋದ್ರಿಂದ ಸ್ವಲ್ಪ ರಂಗೋಲಿ ಹಾಕೋದಕ್ಕೆ ನನಗೂ ಇಷ್ಟ ಆಗುತ್ತೆ. ಪೂಜೆನೂ ಮುಗಿಸ್ಕೊಂಡಿದ್ದೆ. ಇವತ್ತು ತಿಂಡಿ ಏನೂ ಮಾಡಿರಲಿಲ್ಲ, ಗೊತ್ತಿಲ್ಲ ಯಾಕೋ ತಿಂಡಿ ಏನು ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಹಾಗಾಗಿ ಅವರೆಕಾಳಿತ್ತು, ಅವರೆಕಾಳು ಸಾಂಬಾರು, ಅನ್ನ ಮತ್ತು ಮುದ್ದೆ ಮಾಡ್ಕೊಂಡಿದ್ದೆ, ಮೆಂತ್ಯ ಮುದ್ದೆ. ಅದನ್ನೇ ಬಾಕ್ಸು ತೊಗೊಂಡಿದ್ದೆ. ಈಗ ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ, ಅದನ್ನು ಅಲ್ಲೇ ಕುಡಿಯೋಣ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗ್ತಿದ್ದೀನಿ. ಕಾಫಿ ಕುಡಿಯೋದಕ್ಕೂ ಟೈಮ್ ಆಗೋಲ್ಲ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಕುಡಿಬೇಕಷ್ಟೆ. ಈ ಥರ ಅವರೆಕಾಳು ಸಾಂಬಾರು, ಮುದ್ದೆ, ಸೌತೆಕಾಯಿ, ಇದಿಷ್ಟು ನಂದು ತಿಂಡಿ. ಇದು ಪೂಜೆ ಮಾಡ್ತಿದ್ನಲ್ಲ, ಅದನ್ನು ವಿಡಿಯೋ ಮಾಡಿದ್ದಾನೆ ನನ್ನ ಮಗ. ಅದಕ್ಕೆ ಅದು ಆ ಕ್ಲಿಪ್ಪಿಂಗ್ಸ್ನು ನಾನು ಹಾಗೆ ಹಾಕಿದೆ. ಆಮೇಲೆ ಅವನ ಜೊತೆನೇ ನಾನು ಲ್ಯಾಬಿಗೆ ಹೋದೆ, ಟೈಮ್ ಆಗಿಬಿಟ್ಟಿತ್ತು ಅಂತ. ಟೈಮ್ ಆಗೈತೆ, ರೌಂಡ್ ಹೊಡಿತಾವನೆ ನೋಡಿ ಹೆಂಗೆ ಕೀಟ್ಲೆ ಮಾಡ್ತಾನೆ ಅಂತ. ಟೈಮ್ ಆಗಿದೆ, ನನಗೆ ಲೇಟ್ ಆಗುತ್ತೆ ಅಂತಂದರೆ ಸುಮ್ಮನೆ ರೌಂಡ್ ಹೊಡಿತಾ ಇದ್ದ. ಹಂಗಾದ್ರೂ ಆಟ ಆಡಿಸ್ಕೊಂಡು ಆಮೇಲೆ ನೋಡಿದ್ರೆ ಸಂಜೆ ಬಂದಾಗ ಎಲ್ಲ ನನ್ನ ಫ್ರೆಂಡ್ಸ್ ಕಾಯ್ತಿದ್ರು. ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಯಿತು ಅಂತ. ನನಗೆ ಪಾತ್ರೆ ತೊಳೆಯೋದು ಇಷ್ಟ ಇಲ್ದಿದ್ದ ಕೆಲಸ. ಆದರೂ ನೋಡಿ ಸಿಂಕ್ ತುಂಬ ನಾನು ತಂದಿದ್ದು ಲಂಚ್ ಬಾಕ್ಸು ಎಲ್ಲ ತೊಳೆಯೋಕ್ಕಾಕಿ ಇಷ್ಟೊಂದಾಗಿತ್ತು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಒಂದು ಪಾರ್ಸೆಲ್ ಬಂದಿತ್ತು. ಅಂದರೆ ನಾನೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ನನಗೊಂದು ಎಲೆಕ್ಟ್ರಿಕ್ ಚಾಪರ್ ಬೇಕಿತ್ತು, ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಪುಟಾಣಿದ್ದು, ಅದು ಎಷ್ಟು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ನೀವೇ. ಇದು ಅದ್ರೊಳಗಡೆ ಇದ್ದಿದ್ದ ಬಾಕ್ಸು. ಇದಿಷ್ಟಕ್ಕೆ ಎಷ್ಟು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಿದ್ದೆ. ಇದು ಪ್ಲೇಟ್ಸು ಅದರದ್ದು ತೋರಿಸ್ತೀನಿ, ಅದು ಹೇಗೆ ಇದು ಮಾಡೋದು ಅಂದರೆ ಅದರಲ್ಲಿ ಏನು ಚಾಪ್ ಮಾಡಲಿಲ್ಲ ನಾನು. ಸುಮ್ಮನೆ ಹೇಗಿದೆ ಅಂತ ಅಂದ್ಬಿಟ್ಟು ಇದು ಮಾಡಿದೆ ಅಷ್ಟೇ. ಓಪನ್ ಏನಾದರೂ ಬಂದರೆ ಕ್ಯೂರಿಯಸ್ ಇರುತ್ತಲ್ವ, ನೋಡಬೇಕು ಅದು ಏನಿದೆ ಹೇಗಿದೆ ಅಂತ ತೆಗೆದು ನೋಡಬೇಕು ಅನ್ನೋದು ಕುತೂಹಲ ಇರುತ್ತಲ್ಲ. ಹಾಗಾಗಿ ನಾನು ತೆಗೆದು ನೋಡಿದೆ. ನೋಡಿ ಈ ಥರ ಇತ್ತು ಚಾಪರು, ಜೊತೆಗೆ ಒಂದು ಇದು ಮೋಟ್ರು. ಅದು ನನಗೆ ಕಷ್ಟ ಆಗ್ತಿತ್ತು, ಕೈಯಲ್ಲಿ ಎಳೆಯೋದೊಂದು ಚಾಪರ್ ಇತ್ತು, ಅದು ನನಗೆ ಕಷ್ಟ ಆಗ್ತಿತ್ತು. ಹಂಗಾಗಿ ಇದನ್ನು ತರಿಸ್ಕೊಂಡೆ. ಜಸ್ಟ್ ಅದ್ರ ಮೇಲೆ ಹೋಲ್ಡ್ ಮಾಡಿದ್ರೆ ಸಾಕು, ರನ್ ಆಗುತ್ತೆ. ಇದು ಮಂಗಳವಾರ ಬಿಡಿಸಿದ ರಂಗೋಲೆ. ಮಾಡಿದ್ನ ಅವನು ಸಾಕು, ಹೋಗು ರಜಾ ಕಂಡ್ರದ್ ಮತ್ತೆ ಸ್ಟಾರ್ಟ್ ಆಗಿದ್ದು ಎಣ್ಣೆ ಕಾಲ ಒಂದು ದಿನ ಹಾಕಿದ್ದೀನಿ. ಇವತ್ತೊಂದಿನ 2 ದಿನ ಹೋಯ್ತು ಅಷ್ಟೇ. ಮತ್ತಲ್ಲಿ ಒಂದು ವಾರ ರಜಾ ಹಾಕಬೇಕು, ಆರಾಮಾಗಿರ್ಬೇಕು ಅನ್ಕೊಂಡು. ಈಗ ಅಲ್ಲೂರು ಹೆಂಗ್ ಬಂಕ್ ಹೊಡಿತೀವಿ, ಏನು ಕೇಳಲ್ವಾ? ಮೆಸೇಜ್ ಹೋಗುತ್ತೆ. ಲೈಫಲ್ಲಿ ಮಾಡ್ಬೇಕಂತ ಇಂಜಿನಿಯರಿಂಗ್ ಅದು ಎಲ್ಲ ಮಾಡಬೇಕು. ಫುಲ್ಲು ಸಿನ್ಸಿ ಸ್ಟೂಡೆಂಟ್ ಆಗಬಾರ್ದು, ಹಂಗಂತ ಫುಲ್ಲು ದರಿದ್ರ ಆಗಬಾರ್ದು, ಮಧ್ಯದಲ್ಲಿ ಇರಬೇಕು. ಈ ಕಡೆ ಓದಬೇಕು, ಈ ಕಡೆ ಆಟಾಡಬೇಕು, ಒಂದೆಲ್ಲ ಫೋಕಸ್ ಆಗ್ಬೋದು. ನೋಡ್ರಿ, ಒಂದು ಕಡೆ ಮಾರ್ಕ್ಸ್ ತೆಗಿತೀನಿ, ಈ ಕಡೆ ಆಟಾಡ್ತೀನಿ. ನಾನು ನನ್ನ ಮಗನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ನೋಡಿ. ಅವನೊಬ್ಬ ತರಲೆ ಹಂಗೇ ಮಾತಾಡ್ತಾನೆ ಇರ್ತಾರೆ. ಸುಮ್ಮನೆ ನನಗೆ ಕಾಲೆಳೆದು ಕರೆದು ಮಾತಾಡ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ ಪಾಪ. ಅವನು ಇನ್ನೊಬ್ಬ ಫ್ರೆಂಡ್ ಬೇರೆ ಬಂದ ಅವ್ರ ಜೊತೆಗೆ, 3 ಜನ ಒಟ್ಟಿಗೆ ಆಗಿಬಿಟ್ರು. ಅವನು ಬೆಂಗಳೂರಿಗೆ ಹೊರಟಿದ್ದ. ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು, ಸಂಡೇ ಅಲ್ಲ, ನಾ ಹೋಗಿದ್ದು ಟ್ಯೂಸ್ಡೇ. ಹೊರಟಿದ್ರು, ರಜಕ್ಕೆ ಬಂದವರೆಲ್ಲ. ನಾನು ಸುಮ್ಮನೆ ರೈಲ್ವೆ ಸ್ಟೇಷನಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿರ್ತಿದ್ದೆ. ಪಕ್ಕದಲ್ಲಿ ಒಂದು ತಾತ ಕೂತಿತ್ತು. ನನ್ನ ಫೋನ್ ತೆಗೆದು ವೀಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ಏನೋ ಮಾಡ್ತಿದ್ದೀನಿ ಅನ್ನೋ ಥರ ಆ ತಾತಂಗೂ ಕ್ಯೂರಿಯಾಸಿಟಿ. ಸುಮ್ಮನೆ ನೋಡ್ತಿತ್ತಷ್ಟೇ. ನಾನು ಅದಕ್ಕೆ ಸಾಕು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟೆ. ಗೊತ್ತಿರಲ್ವಲ್ಲ ಕೆಲವ್ರಿಗೆ, ಹಾಗನ್ಸುತ್ತೆ ಅಷ್ಟೇ. ಏನು ವೀಡಿಯೋ ಮಾಡ್ಕೋತಿದ್ದಾರೆ ಅಂತೇನೋ ಕ್ಯೂರಿಯಸ್ ಆಗಿ ನೋಡ್ತಿದ್ರು. ಅಷ್ಟೊತ್ತಿಗೆ ಟ್ರೈನ್ ಬಂತು. ಇದು ವಿಶ್ವಮಾನವ ಟ್ರೈನ್ಗೆ ಹೊರಟಿದ್ದು ನಾವು. ಮಧ್ಯಾಹ್ನ ಟ್ರೈನ್ ಬಂತು, ಹತ್ತಿದ್ವಿ, ಸೀಟು ಸಿಕ್ತು, ಆರಾಮಾಗಿತ್ತು. ಬಟ್ ಎದುರು ಕಡೆ ಎಲ್ಲ ಜನ ಇದ್ದಿದ್ದ ಕಾರಣ ನಾನು ವೀಡಿಯೋ ಮಾಡಲಿಲ್ಲ. ಅವು ಕೆಲವ್ರಿಗೆ ಇಷ್ಟ ಆಗೋಲ್ಲ ವೀಡಿಯೋ ಮಾಡೋದು. ಸೆಲ್ಫ್ ವೀಡಿಯೋ ಮಾಡ್ಕೊಳ್ಳೋದಕ್ಕೂ
ಇಷ್ಟ ಆಗಲ್ಲ. ಹಾಗಾಗಿ ನಾನು ಯಾವ ವೀಡಿಯೋನೂ ಮಾಡಲಿಲ್ಲ. ಹೇಗೋ ಜನರಲಲ್ಲಿ ಹೋಗಿದ್ದು ಸೀಟ್ ಸಿಕ್ಕಲ್ಲ ಅಂದ್ಕೊಂಡಿದ್ವಿ, ಸೀಟ್ ಸಿಕ್ತು. ಮಕ್ಳು ಹೇಗೋ ಸೀಟನ್ನ ಇದು ಮಾಡಿಕೊಟ್ರು. ಆಮೇಲೆ ಅಲ್ಲಿಂದ ಮೆಟ್ರೋದಲ್ಲಿ ಹೋದ್ವಿ. ಮೆಟ್ರೋ ಸ್ಟೇಷನಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ಅಲ್ಲಿ ಸೆಕ್ಯೂರಿಟಿ ಹೇಳಿದ್ರು ವೀಡಿಯೋ ಮಾಡಬಾರ್ದು ನೀವು ಅಂತ. ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಬೋರ್ಡು, ಕೆಂಪೇಗೌಡ ಇದ್ರದ್ದು ಬಸ್ ನಿಲ್ದಾಣದ್ದು. ಮೆಟ್ರೋ ಲಾಸ್ಟ್ ಸ್ಟೇಷನ್ನು ನಮ್ದು ಇದ್ದಿದ್ದು ಶಿಡ್ಲಘಟ್ಟ. ನೋಡಿ ಯಾರಂದರೆ ಯಾರೂ ಇರಲಿಲ್ಲ ಮೆಟ್ರೋದಲ್ಲಿ, ಫುಲ್ ಖಾಲಿ ಖಾಲಿ ಇತ್ತು. ನಾವು ಫಸ್ಟ್ ಹತ್ತಿದಾಗ ಫುಲ್ ರಶ್ ಇತ್ತು. ನಾನು ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ, ಫುಲ್ ಖಾಲಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಅವಾಗೊಂದು ವೀಡಿಯೋ ಮಾಡಿದೆ. ಏನು ಗೊತ್ತಾ, ಅರಸೀಕೆರೆಯಿಂದ ಬರೋದಕ್ಕೆ ಸುಸ್ತಾಗಲ್ಲ ನಮಗೆ. ಇಲ್ಲಿಂದ ಅಕ್ಕ ಮನೆಗೆ ಹೋಗೋಷ್ಟೊತ್ತಿಗೆ ಮೆಜೆಸ್ಟಿಕ್ಕಿಂದ ಅದು ಏನಪ್ಪ ಸಖತ್ ಸುಸ್ತಾಗ್ಬಿಡ್ತೀವಿ, ಸಖತ್ ದೂರ ಅಂತ ಅನ್ನಿಸ್ಬಿಡುತ್ತೆ. ಅಲ್ಲಿ 2 ಅವರ್ಸಿಗೆ ಬಂದುಬಿಡ್ತೀವಿ. ಇಲ್ಲಿಂದ ಅಲ್ಲಿಗೆ ಹೋಗಿ ಮತ್ತೆ 2 ಅವರ್ಸ್, ಒಂದು 4 ಅವರ್ಸ್ ಆಗುತ್ತೆ ಅವ್ರ ಮನೆಗೆ ತಲುಪೋ ಅಷ್ಟೊತ್ತಿಗೆ. ಮೆಟ್ರೋನಲ್ಲಿ ಜನನೇ ಇರಲಿಲ್ಲ. ಎಲ್ಲ ಇಳಿದ್ಬಿಟ್ರು, ನಾವಿಬ್ಬರೇ ಇರೋದು ಅಂತ ಅಂದ್ಬಿಟ್ಟು ಸುಮ್ಮನೆ ನನ್ನ ಮಗನ ಹತ್ರ ಮಾತಾಡಿಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ. ಅಕ್ಕರ ಮನೆಗೆ ಹೋಗಿದ ತಕ್ಷಣ ಅಡುಗೆ ಮಾಡಿರುತ್ತೆ. ಹಶ್ವಾಗಿತ್ತು ನಮಗೆ. ಮಧ್ಯಾಹ್ನ ಏನೂ ತಿಂದ್ಕೊಂಡಿರಲಿಲ್ಲ ನಾವು. ಹೇಗೋ ಮಾಡಿರುತ್ತಲ್ಲ, ಹೋದ ತಕ್ಷಣ ಊಟ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಹೋದ್ವಿ. ಮಾಡಿದ್ರು ಅಡುಗೆನೂ. ನೋಡಿ ಏನೇನೋ ತಲೆ ತಿಂತಿರ್ತಾನೆ ಅವನ ಜೊತೇಲಿ ಕೂತಿದ್ದಾಗ. ಕಿವಿಗೆ ಹೆಡ್ಸೆಟ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ ಬ್ಲೂಟೂತ್ ಹಾಕ್ಕೊಂಡು. ಹಾಗಾಗಿ ಸುಮ್ಮನೆ ನಾನೇ ಒಬ್ಬಳೇ ವೀಡಿಯೋ ಮಾಡ್ಕೋತಾ ಇದ್ದೆ. ಅಕ್ಕಪಕ್ಕ ಮಾತಾಡೋನು ಜಾಸ್ತಿ ಅಷ್ಟು ಮಾತಾಡೋದು ಇಲ್ಲ, ಮನೇಲಿದ್ದರೆ ಕೀಟ್ಲೆ ಮಾಡ್ತಾನೆ ಅಷ್ಟೇ. ಅಕ್ಕ ಮನೆಗೆ ಬಂದ್ವಿ ಇವಾಗ. ದೊಡ್ಡಪ್ಪಂದು ಹಳೆ, ಇವಳ್ದು ಹಳೆ ಫೋಟೋನೇ. ಯಪ್ಪ ಸೇಮ್ ನಮ್ಮ ಅಮ್ಮ ಇದ್ದಂಗೆ ಕಾಣಿಸ್ತಾ ಇಲ್ವಾ? ಸೇಮ್ ಟು ಸೇಮ್ ಮಮ್ಮಿ. ನಮ್ಮ ಅಕ್ಕ ನಮ್ಮ ಅಮ್ಮನ ಥರನೇ ಕಾಣಿಸ್ತಿತ್ತು. ಅದನ್ನು ನನ್ನ ಮಗ ನಾನು ಕೀಟ್ಲೆ ಮಾಡ್ತಾಯಿದ್ವಿ ಅಷ್ಟೇ. ಇನ್ನೂ ನನ್ನ ದೊಡ್ಡ ಮಗ ಬಂದಿರಲಿಲ್ಲ, ಅವ್ನು ಡ್ಯೂಟಿಗೆ ಹೋಗಿದ್ದ. ಅಕ್ಕ ಕಬಾಬ್ ಮಾಡಿದರು ನಮಗಿಷ್ಟ ಅಂತ ಹೇಳಿಬಿಟ್ಟು ತಿಂದ್ಕೊಂಡು ಊಟ ಮಾಡಿ ಆರಾಮಾಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಎಲ್ಲೋಗಿದ್ವಿ ಅನ್ನೋದನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಚೂರು ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡ್ತೀನಿ, ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಕಬಾಬ್ನಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಕ್ಕ. ನಮ್ಮೆಲ್ರಿಗೂ ಕಬಾಬ್ ಅಂದರೆ ತುಂಬ ಇಷ್ಟ. ಅದು ಅಕ್ಕ ಮಾಡೋ ಕಬಾಬು. ನಿಮ್ಗೇನಾದರೂ ಬೇಕಾ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಹೇಗಿತ್ತು ವಿಡಿಯೋ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾವಾಗಲೂ ಅದನ್ನೇ ಹೇಳ್ತೀನಿ ಅನ್ಕೋಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.